ಜೈ ಶ್ರೀರಾಮ್. ನಮಸ್ಕಾರ ರೀ ಎಲ್ಲ ನಮ್ಮ ಮಂದಿಗೆ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದ್ರಿ ತಂದ್ಕೊಂಡೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಆರಾಮದೀನಿ. ಮತ್ತು ಲಾಸ್ಟ್ ವಿಡಿಯೋದಾಗ ಅಂಬೋಲಿ ಬಗ್ಗೆ ಹೇಳಬೇಕಾಗಿತ್ತು, ಆದರೆ ಹೇಳೋಕ್ಕಾಗಿರಲಿಲ್ಲ. ಬರ್ರಿ, ಇವತ್ತು ಅಂಬೋಲಿಗೆ ಹೋದಾಗ ಏನೇನಾಯಿತು, ಏನೇನು ಗದ್ಲು ಹಿಡಿತು ಅಂತೆಲ್ಲ ಒಂದು ಸಲ ಹೇಳಿಬಿಡ್ತೀನಿ. ನೋಡಿರಿ, ನಾವೀಗ ಪಾರ್ಗಾಡದಿಂದ ಅಂಬೋಲಿಗೆ ನಡಬಾರ್ಕೊಂದು ರೂಟ್ ಇತ್ತು, ಆ ರೂಟ್ಲಿ ಹೊಂಟಿದ್ವಿ. ಇವು ಮಾತ್ರ ಮಸ್ತ್ ಕಾಣತ್ತಿತ್ತು. ಹಂಗೆ ನೋಡ್ಕೊಂಡು ಅಂಬೋಲಿಗೆ ಬಂದಿದ್ದು ನಮಗೆ ಗೊತ್ತಾಗಲಿಲ್ಲ. ಇಲ್ಲಿ ಬರೋದ್ರಾಗ ರೋಡ್ ತುಂಬ ಬರೀ ಗಾಡಿಗಳು ನಿಂತಾವೆ. ಅವನವನು ಪಾರ್ಗಾಡ್ದಾಗಿತ್ತು ರೀ ಜಾಗ, ಮಸ್ತ್ ಪಕ್ಕಿ ಸೈಲೆಂಟ್ ಇತ್ತು. ಇಲ್ಲೇನು ಬರೀ ಗಾಡಿ ಸೌಂಡ್, ಆ ಟ್ರಕ್ಕಿನ ಹಾರ ಕಿವಿ ಕುಕ್ಕಾಕ್ ಹೈತಿ ಬಿಟ್ಟವು. ಏನು ನಾವು ಅಷ್ಟೇ ಕೇಳಿಸ್ಕೋದೇನ್ರಿ? ನೀವೊಂದ್ಸಲ ಕೇಳಿಸ್ಕೊರಿ ಹೆಂಗಿರ್ತದೆ ಸೌಂಡ್. ಇದೇನು ಮುಗಿಯಂಗಿಲ್ಲ, ಬರ್ರಿ ಮತ್ತು ನಮ್ಮ ಕಿವಿನ ಹಾದಿದ್ದವು. ಅಂಬೋಲಿ ಒಳಗೆ ಭಾಳೇನು ಗಾಡಿ ಅದು ಇರಂಗಿಲ್ಲ, ಮಂದಿ ಕಡಿಮೆ ಇರ್ತೈತಿ. ನೀರಾಗ ಮಸ್ತ್ ಪಕ್ಕಿ ಜಳಕ ಮಾಡಿ ಫುಲ್ ಜಿಗಿದಾಡಿ ದುಂಬುಡಿ ಹಿಡಿಸಿ ಹೋಗ್ಬೇಕಂತ ನಾವು ಅನ್ಕೊಂಡ್ರೆ ಅದೇನೋ ಅಂತಾರಲ್ಲ, ತಾನೊಂದು ಬಗೆದರೆ ದೈವ ಒಂದು ಬಗೆದೆ ಅಂತೇಳಿ ಹಂಗಾಗಿಬಿಟ್ಟೈತಿ ಇವತ್ತು ಬಾಳೆ. ಇವತ್ತಿಲ್ಲ ಆಗಿದ್ದೆ ಟ್ರಾಫಿಕ್ ನೋಡಿ ಬಂದ ದಾರಿ ಹಿಡ್ಕೊಂಡು ಹೊಳ್ಳೆ ಹೋಗ್ಬಿಡ್ಲೇಣ ಅನ್ಸತ್ತಿತ್ತು. ಆದರೂ ಅವನವನು ಮುಗಲ್ ಹರಿದ ಹೆಗಲ ಮೇಲೆ ಬಿದ್ದರು ಇವತ್ತು ಫಾಲ್ಸ್ ನೋಡೇ ತೀರುತ್ತೆ. ನನ್ನ ತಿಂಡಿನೂ ಹೆಚ್ಚಾಗಿತ್ತು. ಅದಕ್ಕೆ 1 ಕಿಲೋಮೀಟ್ರ್ ಹಿಂದೆ ಗಾಡಿ ತೆರಿವೆ. ಈ ದೊಡ್ಡದವ್ರು ಗಾಡಿ ನಡಬಾರಕ್ಕೆ ಟ್ರೆಕ್ಕಿಂಗ್ ಮಾಡ್ಕೊತ ಬಂದುಬಿಟ್ಟಿವಿ, ಅದು ರೋಡ್ ಮೇಲೆ. ಭಾಳೋತನ ಟ್ರೆಕ್ಕಿಂಗ್ ಮಾಡಿದ್ಮೇಲೆ ನಮಗೆ ಇಂಥ ವ್ಯೂ ಕಾಣ್ತು ನೋಡ್ರಿ. ಇಂಥ ಗುಡ್ಗಾಡ ಪ್ರದೇಶದಾಗ ಅಷ್ಟು ಮೇಲಿಂದ ಬೀಳು ನೀರ, ಆಹಾ ನೋಡಕ್ಕೆ 2 ಕಣ್ಣು ಸಾಲಿಲ್ರಿ. ಅವನವನು ಮಸ್ತ್ ಕಾಣತಿತ್ತು. ನಮಗೆ ವ್ಯೂ ಏನೋ ಮಸ್ತ್ ಕಾಣತಿತ್ತು, ಆದ್ರೆ ಮಂದಿನೂ ಹಂಗೆ ಜಾಸ್ತಿ ಇತ್ತು. ನೋಡ್ರಿ, ಊರಾಗಿನ ಜಾತ್ರೆ ಆಗಿಬಿಟ್ಟೈತಿ. ಎಷ್ಟು ಕೆಟ್ಟ ಮಂದಿ ಕೂಡೈತಿ. ಇಷ್ಟೆಲ್ಲ ಮಂದಿ ನೋಡಿ ನಮಗೇನು ಅನಿಸ್ತು ಅಂದ್ರೆ, ಅವನವನು ಸಂಡೇ ಯಾಕಾದ್ರೂ ಬಂದು ಬೇರೆ ದಿವ್ಸ ಬಂದಿದ್ರೆ ಇನ್ನಷ್ಟು ಮಸ್ತ್ ಜಿಗದಾಡ್ಬೋದಿತ್ತು. ಹೋಗ್ಲಿ ಬಿಡ್ರಿ, ಹಂಗಂತ ವಾಪಸ್ ಹೋಗಕ್ಕೈತೇನೆ. ಬಂದಿದ್ದಕ್ಕೆ ಒಂದು ರೌಂಡ್ ನೋಡ್ಕೊಂಡು ಹೋಗೇ ಬಿಡೋನು. ಬಾಜುನ ಒಂದು ಮಂಗ್ಯ ಕೂತೈತಿ, ಎಲ್ಲರೂ ಅದಕ್ಕೆ ತಿನ್ನಕ್ಕೆ ಹಣ್ಣದು ಕೊಡತ್ತಿದ್ರು. ನಮ್ಮ ಕಡೆ ಕೊಡಕ್ಕೆ ಯಾವ ಹಣ್ಣು ಇರಲಿಲ್ಲ, ಯಾಕಂದ್ರೆ ನಮ್ಮ ಕಡೆ ಇದ್ದಿದ್ದ ಹಣ್ಣೆಲ್ಲ ಬರೀ ಹಾದ್ಯಾಗ ಕಲಿಯಾಗಿಬಿಟ್ಟಿತ್ತು. ಅದಕ್ಕೆ ನಾವು ಹಂಗೆ ಬರಿಗೈಲಿಕ್ಕೆ ಟಾಟಾ ಮಾಡಿ ಮುಂದಿನ ಜಾಗಕ್ಕೆ ಜಿಗದಾಗ ಕೊಟ್ಟುಬಿಟ್ಟು ಅವನವನು ಅಲ್ಲಿಂದ ಇಲ್ಲಿಗೆ ಬಂದರು. ಈ ದೊಡ್ಡ ದೊಡ್ಡ ಗಾಡಿಗಳು ಕಾಟ ಅಂತೂ ತಪ್ಪಲಿಲ್ಲ, ಮತ್ತು ಟ್ರಾಫಿಕ್ ಜಾಮ್ ಆಗೈತಿ. ಇನ್ನೇನು ಮಾಡೋದು, ಗಾಡಿ ಅಲ್ಲೇ ಬೇಟ ಮತ್ತು ಅದ ಹಡಾರಿ ಲೆಫ್ಟ್ ರೈಟ್ ಚಾಲೋ ಮಾಡಿದ್ವು. ಅಂದಂಗೆ ಈ ಜಾಗದ ಹೆಸರು ಕೌಲೇಸಾದ ಪಾಯಿಂಟ್ ಅಂಥೇಳಿ. ಅಂಬೋಲಿಂದ ರಿಟರ್ನ್ ಬರುವಾಗ ನಮಗೆ ಸಿಕ್ಕಿತ್ತು ನೋಡ್ರಿ. ಇಲ್ಲಿ ಮಠ ಬಂದು ಹಂಗೆ ಯಾಕೆ ಹೋಗೋದು, ನಡ್ರಿ ಒಂದು ರೌಂಡ್ ಹಾದು ಹೋಗೋಣ ಅಂಥೇಳಿ ಬಂದಿವಿ. ಆದರೆ ಈ ಜಾಗ ನೋಡಿ, ಕುಷ್ಕಾ ರೈಸ್ ಒಳಗೆ ಚಿಕನ್ ಪೀಸ್ ಬಂದಷ್ಟ ಖುಷಿ ಆಗಿಬಿಡ್ತೇವೆ. ನೋಡ್ರಿ ಹೆಂಗೈತಿ ಜಾಗ, ಅವನವನು ಗಿಚ್ಚೈತಿ. ನಮ್ಮ ಕಡೆ ಮ್ಯಾಗಿಂದ ನೀರು ತೆಳಗೆ ಬಿದ್ರ, ಇಲ್ಲಿ ಉಲ್ಟಾ ನೋಡ್ರಿ, ಇಲ್ಲಿ ಕೆಳಗಿಂದ ನೀರು ಮ್ಯಾಲೆ ಹೊಂಟೈತಿ. ಇಲ್ಲಿ ಬಂದು ನಿಂತ್ರ ಮಳೆ ಇಲ್ದ ಮಳೆಯಾಗ ಜಳಕ ಮಾಡ್ಬೋದು ನೋಡ್ರಿ, ಹಂಗೆ ತೋಯಿಸ್ಕೊಂಡು ಬಿಡ್ತೀರಿ. ನೋಡ್ರಿ ನಮ್ಮ ಹುಡುಗರು ಏನು ಮಾಡತ್ತಾರ, ನೀವೆಲ್ಲ ಅನ್ಕೊಳತ್ತಿರ್ಬೇಕಲ್ಲ, ಹೊಲ್ದಾಗಿನ ಕಸ ಕೇಳೋದು ಬಿಟ್ಟು ಗುಡ್ದಾಗಿಂದ ಕೇಳತ್ತಾರ ಅಂತ ಹೇಳಿ. ಏನು ಗುಡ್ದಾಗಿನ ಕಸ ಕಿತ್ತು ಗುಡ್ಡನ ಫುಲ್ ಸ್ವಚ್ಛ ಮಾಡೋರು ಅದಾರೋ? ಹಂಗಲ್ರಿ ಅದ. ಈಗ ಕಿತ್ತಿದ ಕಸ ತಂದ ನಾ ಹೇಳೋದಲ್ರಿ, ನೀವು ನೋಡ್ಬಿಡ್ರಿ ಒಂದ್ಸಲ. ಹಾಂ, ಹಿಂಗೆ ಒಗದು ಒಟ್ಟು ಹೊಲಸು ಹಿಡಿಸಿಬಿಡುದು ನೋಡ್ರಿ. ಹೋಗ್ಲಿ ಅಂತ ಎಲ್ಲ ಕಡೆ ಕಣ್ಣು ಹಾಸಿ ನಾವು ಆ ಮುಂದಿನ ಪ್ಲೇಸಿಗೆ ಹೆಜ್ಜೆ ಇಟ್ಟು ರೀ. ಆ ಜಾಗ ಎಲ್ಲೈತೆ ಅಂತ ದೇವ್ರ ಅಣಗೂ ನನಗೆ ಗೊತ್ತಿಲ್ಲ. ಇವ್ರು ಹೊಂಟಿದ್ರು ಒಟ್ಟು ಇವ್ರ ಜೊತೆ ಕೂಡಿ ಹೊಂಟಿ ಬಿಟ್ಟಿದ್ದು. ಇಷ್ಟೊತ್ತಾದ್ರೂ ಮಳೆನೂ ಬಿಡ್ಲಿಲ್ಲ, ಒಟ್ಟು ಮಳೆ ತೋರಿಸ್ಕೊ ಅಂತ ಹೊಂಟಿವಿ. ನೋಡ್ರಿ, ಇಂಥ ದೋಸ್ತರು ನಮ್ಕೊಂದ ಗೊತ್ತಿಲ್ಲದ ಫಾಲ್ಸ್ ನೋಡಕ್ಕೆ ಬಂದಿನಿ. ಅದು ಕಿಲೋಮೀಟರ್ ಗಂಟ್ಲೆ ನಡ್ಸ್ಕೊತ ಬಂದ್ರೆ ಕಾಡ್ನ್ಯಾಗ. ಅಂತಾದ್ರಾಗ ಇಲ್ಲೆಲ್ಲ ಭಾಳ ಜಿಗನ್ ಇರ್ತಾವ ಅಂತ ಹೇಳಿ ಅಂಜಿಸ್ಬಿಟ್ಟಿದ್ದ ನಮ್ಮ ದೋಸ್ತ. ಅವನು ಯಾವ ಟೈಮ್ದಾಗ ಅಂದೋ ಏನೋ, ಅವ ಅನ್ನೋದ್ರಾಗ ಒಂದು ಜಿಗನ್ ಹಿಡ್ದ ಬಿಟ್ಟಿತ್ತು ಕಾಲ. ನಾನು ಜಿಗನಿಗೆ ಒಂದು ಸ್ವಲ್ಪ ರಕ್ತದಾನ ಮಾಡಿ ಹಂಗೆ ಮುಂದೆ ಬಂದುಬಿಟ್ಟು ರೀ. ಯಾವುದೋ ಫಾಲ್ಸ್ ನೋಡಕ್ಕೆ ಹೋಗಿ ಯಾವುದೋ ನೋಡಕ್ಕೆ ಬಂದಿವಿ. ಎಲ್ಲೋ ಸಂಧಿ ಗಿಂದಿ ಪಾರಾಯ್ತು 1 ಕಿಲೋಮೀಟರ್ ಮಟ್ಟ ನಡ್ಸೋದು ಬಂದವ್ರು ಅಲ್ಲಿಂದ ಇಲ್ಲಿ ಮಠ. ತೋರಿಸಿ ಬರ್ರಿ ಹೆಂಗೈತಿ ಒಂದ್ಸಲ ನೋಡಿ ಹೇಳ್ರಿ ಹೆಂಗೈತಿ. ಚಲೋ ಐತು, ಖರಾಬ್ ಐತು. ಜಾಗ ಅಂತೂ ಮಸ್ತ್ ಐತಿ ಹುಲಿ. ಅವನವ್ನು ಹಂಗೆ ನೋಡಿದ್ರೆ ಅದಕ್ಕಿಂತೂ ಮಸ್ತ್ ಐತಿ. ಆದ್ರೆ ಏನು ಮಾಡೋದು, ಈ ಜಾಗ ಭಾಳ ಮಂದಿಗೆ ಗೊತ್ತಿಲ್ಲ, ಮತ್ತು ಗೂಗಲ್ದಾಗ ಇದ್ರದ ಲೊಕೇಶನ್ನು ಇಲ್ಲ. ಹುಲಿ ನೋಡು ಕೆಳಗಿಂದ ಎಷ್ಟು ಮಸ್ತ್ ಕಾಣ್ತೈತಿ ನೋಡು. ಅವನವ್ನು ಎಂದಾರ ನೋಡಿ ನಿಂತದ ನೋಡಿ ಒಂದ್ಸಲ ಕಣ್ಣು ತುಂಬ್ಕೊಂಡ್ ಬಿಡು. ಈ ಜಾಗ ನೋಡ್ಕೊಂಡು ನಾವು ಹಂಗೆ ವಾಪಸ್ ಬರತ್ತಿದ್ದು. ಹಿಂಗೆ ನಡ್ಕೊತ ಹೋಗುವಾಗ ನಮ್ಗೆ ಇಲ್ಲೊಂದು ಮೇ ಬಿ ಎಂಬಿರೋದು ಆಗಿರ್ಬೇಕು. ಅಲ್ಲೊಂದು ಪೀಸ್ ಬಿದ್ದೈತಿ, ಡಿಸೈನ್ದಾಗ ಮಕ್ಕೊಂದೈತಿಲ್ಲ. ನೋಡ್ರಿ ಚಲೋ ಮುಂದೆ ಹಂಗ ಅದ್ರದ್ದು ಫೋಟೋ ಹೊಡ್ಯಾತಾರ. ಆದ್ರೆ ಎಲ್ಲವೂ ಬಿಡತ್ತಿಲ್ಲ, ಹಂಗ ಫೋಟೋ ಹೊಡೆದ ಬಿಡ್ತಾರ. ಸ್ನ್ಯಾಪ್ ಹಾಕ್ರಿ ನೀವು ನೋಡ್ರಿ.
ಇಂಥ ಸ್ನ್ಯಾಪಕ್ಕೂ ದೋಸ್ತರ ಜೊತೆ ಇವತ್ತಿನ ಅಂಬೋಲಿ ಟ್ರಿಪ್ ಮುಗಿಸತ್ತೀನಿ. ಮತ್ತು ಮುಂದಿನ ಹೊಡೆದಾಗ ಸಿಗೋಣ್ರಿ. ಅಲ್ಲಿ ತನಕ ತಿಂದು ಉಂಡು ಆರಾಮ ರೀ. ಜೈ ಕರ್ನಾಟಕ ಮಾತೆ.